ಎಲ್ರಿಗೂ ನಮಸ್ಕಾರ. ಕೃಷಿಯ ಮತ್ತೊಂದು ಅದ್ಭುತವಾದ ವಿಡಿಯೋ ಅಂತಲೇ ಹೇಳ್ಬೋದು. ಇದರಲ್ಲಿ ಜಪಾನೀಸ್ ರೆಡ್ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು ಮತ್ತು ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ತಳಿ ಅಂತಲೇ ಹೇಳ್ಬೋದು. ಇದು ಟೋಟಲಾಗಿ ಒಟ್ಟಾರೆಯಾಗಿ 14 ತಿಂಗಳಲ್ಲಿ 2 ಕ್ರಾಪ್ ತೆಗಿಬೋದು ಮತ್ತು 7 ತಿಂಗಳಿಗೆ ಒಂದು ಕ್ರಾಪ್ ಅಂತೇಳಿ. ಇದು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಅತ್ಯುತ್ತಮವಾದ ಕೃಷಿ ಮಾಡಿದರೆ ಮತ್ತಷ್ಟು ಮಾಹಿತಿ, ಅದ್ಭುತವಾದ ಮಾಹಿತಿಗಳು ಮತ್ತು ಸಲಹೆಗಳು ಅವ್ರ ಮುಖಾಂತರ ಅವಾಗ ಬಂದ್ಬಿಟ್ಟು ಹೆವಿ ಫೀಡರ್ಸು ನಿಮಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ತುಂಬ ಕೊಡಬೇಕಾಗುತ್ತೆ. ಸೊ ಎವ್ರಿ ಕ್ರಾಪ್ಗೆ ನೀವು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದರೂ ಒಂದು ಎಕರೆಗೆ ಇಲ್ಲ ಅಂದರೆ ಒಂದು 5ರಿಂದ 6 ಲೋಡು ಇದು ಆರ್ಗ್ಯಾನಿಕ್ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಅದು ಬಿಟ್ಟು ನಿಮಗೆ ಇಂಡಿ ಅವೆಲ್ಲ ಕೊಡ್ಬೋದು, ಬಟ್ ಕಾಸ್ಟ್ ಎಫೆಕ್ಟಿವ್ ಅಂದರೆ ನಿಮಗೆ ಕೊಟ್ಟಿಗೆ ಗೊಬ್ಬರ. ಅದಾದಮೇಲೆ ನಿಮಗೆ ಬೇಕಾದರೆ ಈ ಕಾಯಿ ಹಾರ್ವೆಸ್ಟ್ ಟೈಮು ಅದಕ್ಕೆ ಮುಂಚೆ ಬೇಕಾದರೆ ನೀವು ಸಿಂಥೆಟಿಕ್ ಫರ್ಟಿಲೈಸರ್ಸು ಇವುಗೆ ಹೋಗ್ಬೋದು. ಬಟ್ ಕಾಯಿ ನಿಮಗೆ ಹೆಂಗೆ ಅಂದರೆ ಈ ಸೈಜು ಅದೆಲ್ಲ ಗೊಬ್ಬರದಿಂದ ಬಂದ್ಬಿಡುತ್ತೆ ಅಂತೇನಿಲ್ಲ. ನೀವು ತಿನ್ನಿಂಗ್ ಹೆಂಗೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮದ್ರಲ್ಲಿ ಇದ್ರಲ್ಲಿ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಅದರಲ್ಲಿ ಸ್ವಲ್ಪ ತಿನ್ನಿಂಗ್ ಕರೆಕ್ಟಾಗಿ ಮಾಡಲಿಲ್ಲ, ಇದರಲ್ಲಿ ಸ್ವಲ್ಪ ಚೆನ್ನಾಗಿ ತಿನ್ನಿಂಗ್ ಮಾಡಿ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಗಿಡದಲ್ಲಿ ವ್ಯತ್ಯಾಸ ಇದೆ. ಫ್ರೂಟ್ ರೇಷಿಯೋ ಅಂದ್ರೆ ಬೇಸಿಕಲಿ ಒಂದು ಬ್ರಾಂಚ್ಗೆ 2ರಿಂದ 3 ಫ್ರೂಟ್ ಮಾತ್ರ ಬಿಟ್ಕೋಬೇಕು. ಅದಕ್ಕೆ ಮೇಲೆ ಬಿಟ್ರೆ ನಿಮಗೆ ಸೈಜ್ ಬರಲ್ಲ, ಕಾಯಿ ಕ್ವಾಲಿಟಿ ಬರೋದು. ಪ್ರೂನಿಂಗ್ ಅಂತ ಒಂದು ಪದ ಬಳಸಿದ್ರು. ಪ್ರೂನಿಂಗ್ ಅಂತ ಹೇಳಿದ್ರೆ ಏನು ಸರ್ ಮುಖ್ಯವಾಗಿ? ಇನ್ನೊಂದು ಸರ್, ಇದರಲ್ಲಿ ಮೇಯ್ನು ಪ್ರೂನಿಂಗ್ ಯಾಕೆ ಮಾಡ್ಬೇಕಂದ್ರೆ ನೀವು ನೋಡ್ಬೋದು ಈ ತೈವಾನ್ ಲೈಟ್ ಪಿಂಕಲ್ಲಿ ರೆಂಬೆ ಬೆಳೆದಷ್ಟು ಫ್ರೂಟ್ ಸೆಟ್ ಆಗ್ತಾ ಹೋಗುತ್ತೆ ಉದ್ದಕ್ಕೂ. ಇದರಲ್ಲಿ ಹೆಂಗೆ ಅಂದರೆ ಪ್ರೂನಿಂಗ್ ಮಾಡಿದ್ಮೇಲೆ ಬರೀ ಕೆಳಗಡೆ 2-3 ಎಲೆ ಒಳಗಡೆ ನಿಮಗೆ ಫ್ರೂಟ್ ಸೆಟ್ ಆದರೆ ಆದಂಗೆ, ಇಲ್ಲಾಂದರೆ ಆಗಲ್ಲ. ಬೇರೆ ಗಿಡ ಎಷ್ಟು ಬೆಳೆದ್ರೂ ಫ್ರೂಟ್ ಸೆಟ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕಟ್ ಮಾಡ್ತಾರೆ. 2 ಅಡ್ವಾಂಟೇಜು ಇದರಲ್ಲಿ ಫ್ರೂಟ್ ಸೆಟ್ ಆಗುತ್ತೆ, ಬ್ರಾಂಚ್ ಮಲ್ಟಿಪ್ಲೈ ಆಗುತ್ತೆ. ಸೊ ದೊಡ್ಡದಾಗಿ ಆಮೇಲೆ ನೀವು ಕೆನೋಪಿ ಹೆಂಗೆ ಬೇಕೋ ಹಂಗೆ ನೀವೇ ಇದು ಮಾಡ್ಕೋಬೋದು, ಕಂಟ್ರೋಲ್ ಮಾಡ್ಕೋಬೋದು. ನೀವು ಹೇಳ್ತಾ ಇರೋ ಪ್ರಕಾರ ಈ ಮೇಲೆ ಬರ್ತಾ ಇರೋದನ್ನ ತೆಗಿಬೇಕು. ಇಲ್ಲೇ ತೆಗೆದ್ಬಿಡ್ತೀವಿ. ಇಲ್ಲೇ ತೆಗೆದ್ಬಿಡ್ತೀವಿ. ಗಿಡ ಬೆಳವಣಿಗೆ ಜಾಸ್ತಿ ಮಾಡಿಸಿದ್ರು ಏನು ಪ್ರಯೋಜನ ಇಲ್ಲ. ಇದು ಪ್ರೂನಿಂಗ್ ಸರ್. ಈಗ ಒಂದು ಸರ್ತಿ ಕ್ರಾಪ್ಗೆ ಒಂದ್ಸಲಿ ಪ್ರೂನಿಂಗ್ ಮಾಡ್ತೀರಾ. ಓಕೆ ಸರ್. ಅದಾದ್ಮೇಲೆ ಬ್ರಾಂಚಸ್ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಇದೊಂದು ವಿಚಾರ ಆಯ್ತು ಸರ್. ಇದನ್ನ ಹೊರತುಪಡಿಸಿ ಒಂದು ಈಲ್ಡ್ ವಿಚಾರಕ್ಕೆ ಬಂದಾಗ ನಾವು ಮೊದಲನೇ ಬಾರಿಗೆ ಹಾಕಿದಾಗ ಮೊದಲನೇ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ನೀವು ಒಂದು 2 ಎಕರೆ ಹೇಳಿದ್ರೆ 2 ಎಕರೆಗೆ ಲಾಸ್ಟ್ ಟೈಮ್ ನಾವು ಆಗಸ್ಟಲ್ಲಿ ಪ್ಲಾಂಟ್ ಮಾಡಿದ್ದು. ಸೊ ಫಸ್ಟ್ ಕ್ರಾಪ್ಗೆ ನಾವು ಪ್ರೂನಿಂಗ್ 2 ಸಲ ಪ್ರೂನಿಂಗ್ ಮಾಡಿದ್ವಿ ಆಲ್ರೆಡಿ. ಒಂದು 4 ಮಂತ್ಸ್ ಆದಮೇಲೆ ಒಂದು ಪ್ರೂನಿಂಗ್ ಕೊಟ್ಟಿದ್ವಿ. ಸೆಕೆಂಡ್ ಪ್ರೂನಿಂಗ್ ಬಂದ್ಬಿಟ್ಟು ಜೂನಲ್ಲಿ ಕೊಟ್ವಿ. ಜೂನ್ ಎಂಡಿಗೆ ಕೊಟ್ಟಿದ್ದು. ಜೂನ್ ಎಂಡಲ್ಲಿ ಕೊಟ್ಟು ಆಲ್ಮೋಸ್ಟ್ 10 ಮಂತ್ಸ್ ಆಗಿತ್ತು ಗಿಡಕ್ಕೆ 10 ಮಂತ್ಸ್ ಆಗಿ ಆಮೇಲೆ ಕ್ರಾಪಿಗೆ ಬಿಟ್ಟಿದ್ದು. ನಮಗೆ ಫಸ್ಟ್ ಕ್ರಾಪೇ 10 ಟನ್ನು ಆಲ್ಮೋಸ್ಟ್ ಬಂತು ಸರ್. 9 ಟನ್ನು 800 kg ಬಂದಿತ್ತು. ಸೊ ನಮ್ಗಿನ್ನ ಆವಾಗ ಈ ಫೆನ್ಸಿಂಗ್ ಎಲ್ಲ ಏನು ಹಾಕಿರ್ಲಿಲ್ಲ. ಸ್ಪೇಜ್ ಆನ್ ಫ್ರೂಟ್ಸ್ ಹೋಗಿದೆ. ಒಂದು ಅರ್ಧ ಟನ್ನಷ್ಟು ಅವ್ರು ಕಿತ್ಕೊಂಡು ಹೋಗಿರ್ತಾರೆ. ದಟ್ಸ್ ಫೈನ್, ಏನು ಮಾಡೋಕ್ಕಾಗಲ್ಲ. ಡ್ರಾಮ ಇಲ್ಲ ಅಡ್ಪೋ ನಾನು ಏಮೋ ಮಾತಾಡ್ತಾವೆ. ಸರಿ ಉಂಡು ಅಡ್ಪೆಟ್ಟು ಆಡ ಅಡ್ಕು ಕಾಡ ರಂಚಪ್ಪು. ಓಕೆ ಸರ್. ಈಗ ಒಂದು 10 ಟನ್ನು ಈಲ್ಡ್ ನೀವು ತಗೊಂಡಿದ್ದೀರ. ಈಗ 2ನೇ ಕಟಿಂಗ್ ವಿಚಾರಕ್ಕೆ ಬಂದಾಗ ಸೆಕೆಂಡ್ ಇಯರ್ ಸರ್ ಎವ್ರಿ ಕ್ರಾಪು ಚಾಲೆಂಜಿಂಗೆ. ಈಗ 1 ಇಯರ್ಗೆ ಎಷ್ಟು? ಲಾಸ್ಟ್ ಟೈಮು ನಮ್ಗೆ ಒಳ್ಳೆ ಈಲ್ಡ್ ಬಂದಿತ್ತು. 42,000 ಬ್ಯಾಗಿಂಗ್ ಮಾಡಿದ್ವಿ. 42,000 ಬ್ಯಾಗಿಂಗಲ್ಲಿ ನಮಗೆ 10 ಟನ್ನು ಬಂದಿತ್ತು. ಆವ್ರೇಜ್ 250 ಗ್ರಾಮ್ಸ್ ಪರ್ ಬ್ಯಾಗು ಲೆಕ್ಕ ಮಾಡಿಕೊಂಡ್ರೆ. ಈ ಸಲ ಏನಾಯಿತು ಅಂದರೆ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಾಗಿತ್ತು. ಹೆವಿ ಬಿಸಿಲಿಂದ ಫ್ಲವರ್ ಡ್ರಾಪು ಫ್ಲವರ್ ಸೀಸನ್ಗೆ ಫ್ಲವರ್ ಹಿಂಗೆ ಬರುತ್ತಲ್ಲ, ಆ ಫ್ರೂಟ್ ಸೆಟ್ ಆದಮೇಲೆ ಅದೇ ಡ್ರಾಪ್ ಆಗೋಯ್ತು. ಒಣಗಿ ಬಿದ್ದೋಯ್ತು. ಏನು ಮಾಡಿದ್ರು ಎಷ್ಟು ಅದರಿಂದ ನಮ್ಗೇನಾಯಿತು ಕನ್ಫ್ಯೂಸ್ ಆಗಿಬಿಡ್ತು. ಎಷ್ಟು ಫ್ರೂಟ್ಸ್ ಇರುತ್ತೋ ಬೀಳುತ್ತೋ ಅಂದ್ಬಿಟ್ಟಿದ್ದು ನಾವು ತಿನ್ನಿಂಗ್ ಕರೆಕ್ಟಾಗಿ ಮಾಡಲಿಲ್ಲ. ಆವಾಗ ಏನಾಯಿತು, ಕೆಲವೊಂದು ಇರೋ ಹತ್ರ ಕರೆಕ್ಟಾಗಿ 1-2 ಇದ್ದಾವೆ. ಅದರ ಸೈಜುಗಳು ಚೆನ್ನಾಗಿ ಬಂದಿದ್ದಾವೆ. ಇನ್ನು ನೋಡಿ, ಕೆಲವೊಂದು ಹತ್ರ ಅದರಲ್ಲಿ ಡ್ರಾಪ್ ಆಗಿಲ್ಲ, ಫ್ಲವರ್ ಡ್ರಾಪ್ ಎಲ್ಲ ಇದ್ದಾವೆ. ನಮ್ಗೆ ಅದನ್ನ ಮಾನಿಟರ್ ಮಾಡೋಕ್ಕಾಗಲ್ಲ. ಸರ್ ತಿನ್ನಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲೊಂದು ಇದೆಯಲ್ಲ ಸರ್, ಇದರಲ್ಲಿ ಯಾವುದಾದ್ರು ರಿಮೂವ್ ಮಾಡೋದು ಇದೆಯಾ? ಇದರಲ್ಲಿ ಎಲ್ಲ ಬಿಟ್ಟರು ಎಲ್ಲ ಸೆಟ್ ಆಗುತ್ತೆ ಸರ್. ಬಟ್ ಏನಂದರೆ ಒಂದು 2 ಬಿಟ್ಕೋಬೇಕಷ್ಟೇ. ಈ ಥರ 2 ಚೆನ್ನಾಗಿ ಈ ಥರ ಐಡಿಯಲಿ 3 ಬಿಟ್ಕೊಂಡ್ರೂ ಒಳ್ಳೇದೇ. 2 ಆದರೆ ಹೆವಿ ಸೈಜ್ ಆಗುತ್ತೆ. 3 ಬಿಟ್ಕೊಂಡ್ರೆ ನಿಮಗೆ, ಯಾಕಂದರೆ ತುಂಬ ಗಿಡದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ ಲೋಡು. ಓಕೆ ಸರ್. ಈಗ ವರ್ಷಕ್ಕೆ ಒಂದು ಕ್ರಾಪ್ ಬರುತ್ತೆ, 2 ಕ್ರಾಪ್? ಐಡಿಯಲಿ 7 ಮಂತ್ಸ್ಗೆ ಒಂದು ಕ್ರಾಪ್ ಸರ್. 7 ಮಂತ್ಸ್ಗೆ ಅಂದರೆ 14 ತಿಂಗಳಿಗೆ ನೀವು 2 ಕ್ರಾಪ್ ತೆಗಿಬೋದು. ಓಕೆ ಸರ್. ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ನೀವು
ಮ್ಯಾಕ್ಸಿಮಮ್ ಪ್ರೈಸ್ಗೆ ಎಷ್ಟಕ್ಕೆ ಮಾರಿರ್ಬೋದು, ಲೋಯೆಸ್ಟ್ ಪ್ರೈಸ್ ಅಂದರೆ ಎಷ್ಟಕ್ಕೆ ಮಾರಿರ್ಬೋದು? ಲೋಯೆಸ್ಟ್ ಪ್ರೈಸ್ 80 ರೂಪಾಯಿ ಸರ್. 80 ರೂಪಾಯಿ. ಈ ಸಲ ಕೊಡ್ತಾ ಇರೋದು ತೋಟದಲ್ಲೇ 100 ರೂಪಾಯಿ, ನಾವೇ ಡೆಲಿವರಿ ಕೊಟ್ಟರೆ 110 ರೂಪಾಯಿ. 110 ರೂಪಾಯಿ. ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟು ಮಾಡಿ? ಅಷ್ಟೇ ಸರ್, ನಾವೇನೋ ಜಾಸ್ತಿ ಏನೋ ಜಾಸ್ತಿ ಏನೋ. ಇನ್ನು ನಾವು ಅಪಾರ್ಟ್ಮೆಂಟಲ್ಲೇ ಒಂದು ಸ್ವಲ್ಪ ಮಾಡಿದ್ದೀವಿ, 120 ರೂಪಾಯಿ ಹಂಗೆ ಮಾಡ್ತಾ ಇದ್ದೀವಿ. ಓಕೆ ಸರ್, ಓಕೆ ಡನ್, ಸೂಪರ್ ಸರ್. ಇನ್ನು ಸರ್ ಈಗ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಲೋಕಲಲ್ಲೇ ಎಲ್ಲ ಸೇಲ್ ಆಗೋದು? ಇಲ್ಲ ಸರ್, ಬಲ್ಕ್ ಬಯರ್ಸ್ ಇದ್ದಾರೆ, ಅವ್ರು ನಮ್ಮ ಅಪ್ರೋಚ್ ಮಾಡ್ತಾರೆ, Okay. ನಾವು ಅವ್ರಿಗೆ ಕೊಡ್ತೀವಿ. ನಮಗೆ ಲಾಸ್ಟ್ ಟೈಮು ಕೇಸ್ ಏನಾದರೂ ಅಕಸ್ಮಾತ್ ಸರ್ ಯಾರಾದರೂ ಬೈಯರ್ಸ್ ನಂಬರ್ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಡೋಕ್ಕಾಗುತ್ತಾ? ಅಕಸ್ಮಾತ್ ಯಾರಾದರೂ ತೋಟ ಇರೋರು ಕಳಿಸ್ತೀವಿ, ಬಂದಿರೋರು? ನಾವು ಕಳಿಸ್ತೀವಿ. ಓಕೆ ಸರ್. ತುಂಬ ಆ್ಯಕ್ಚುಲಿ ಅವ್ರ ಪಾಪ ತುಂಬ ಸ್ಟ್ರಗಲ್ ಆಗ್ತಿದ್ದಾರೆ ಮಾರ್ಕೆಟಿಂಗಲ್ಲಿ, ಇದು ಇದಿಲ್ಲ ಅಂತ, ಕಾಯಿ ಇಲ್ಲ ಅಂತ. ಹೌದಾ? ಇನ್ನೊಂದು ಸರ್ ಇದರಲ್ಲಿ ಜಾಪನೀಸ್ ರೇಟ್ಗೆ ಡಿಮ್ಯಾಂಡ್ ಯಾಕೆ ಜಾಸ್ತಿ ಅಂದರೆ ನಿಮಗೆ ಕಂಟಿನ್ಯೂಟಿ ಇರಲ್ಲ. ಒಂದು ಸಲ ಕ್ರಾಪು 1 ಮಂತ್ ಅಷ್ಟೇ, ನೀವು ಇದೆಲ್ಲ 1 ಮಂತ್ ಖಾಲಿ ಆಗೋಗುತ್ತೆ. ನಾನು ಫಸ್ಟ್ ಹಾರ್ವೆಸ್ಟ್ ಮಾಡಿರೋದು 26ನೇ ತಾರೀಕಿನ ಫಸ್ಟ್ ಹಾರ್ವೆಸ್ಟ್ ಮಾಡಿರೋದು, ಒಂದು 10 ಡೇಸಿಂದ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಒಂದು 2 ಟೈಮ್ ಹಾರ್ವೆಸ್ಟ್ ಆಗೋಗಿದೆ. ಇವಾಗ ಈ ತುಂಡ ಅದಿನ್ನ ಸ್ಟಾರ್ಟ್ ಆಗಿಲ್ಲ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ತಿಂಗಳು ಇದೇ ಡೇಟಿಗೆ ಬನ್ನಿ, ಏನೂ ಇರಲ್ಲ ಇದರಲ್ಲಿ, ಅಷ್ಟು ಬೇಗ ಮೆಚೂರ್ ಆಗೋಗುತ್ತೆ, ಖಾಲಿನೇ ಆಗೋಗುತ್ತೆ. ಓಕೆ ಸರ್, ತುಂಬಾನೇ ಡೆಪ್ತ್ ಆಗಿರೋ ಇನ್ಫಾರ್ಮೇಶನ್ ಅಂತೂ ಕೊಟ್ಟಿದ್ದೀರಾ, ತುಂಬಾನೇ ಖುಷಿ ಆಗ್ತಾ ಇದೆ. ಐಡಿಯಲಿ ಇದು ಒಂದು 30 ಡೇಸ್ ಟು 40 ಡೇಸ್ ಒಳಗಡೆ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ. ಓಕೆ ಸರ್, ನಿಮ್ಮ ಕೈಯಿಂದ ಒಂದೇ ಒಂದು ಕಾಯಿ, ಒಂದು ಮೆಚೂರ್ ಆಗಿರೋಂಥ ಕಾಯಿನ ಬನ್ನಿ ಸರ್, ಚೆನ್ನಾಗಿರೋದು ತೋರಿಸಿ ನೋಡಿ ಒಂದು ಸರ್ತಿ ನಮ್ಮ ವ್ಯೂವರ್ಸ್ ತೋರಿಸ್ಬೋದು. ತೈವಾನ್ ಪಿಂಕ್ ಇದಕ್ಕಿಂತ ಜಾಸ್ತಿ ಇಳ್ಳೆ ಬರುತ್ತೆ ಸರ್, ವರ್ಷ ಪೂರ್ತಿ ಇರುತ್ತೆ. ಬಟ್ ಏನಂದರೆ ಅದೇ ಆಗಿನ ಟ್ರೆಂಡಿಂಗ್ ಇತ್ತು ತೈವಾನ್ ಪಿಂಕ್, ನಾವು ತೈವಾನ್ ಪಿಂಕ್ ತಿಂದಿದ್ದೀವಿ ಇಲ್ಲ ಅಂತಲ್ಲ, ಹಾಗಂದ್ಬಿಟ್ಟು ಆ ಫ್ರೂಟ್ನೇನು ನಾವು ಡಿಫೇಮ್ ಮಾಡ್ತಾ ಇಲ್ಲ. ಆಗಿನ ಟೈಮ್ಗೆ ಚೆನ್ನಾಗೆ ಆಗಿನ ಇದು ಕಾಲಕ್ಕೆ ಅದು ಒಳ್ಳೆ ಪ್ರೀಮಿಯಂ ಫ್ರೂಟೇ. ಬಟ್ ಇವಾಗ ಅದಕ್ಕಿಂತ ಬೆಸ್ಟ್ ಫ್ರೂಟ್ ಇದು ಬಂದಿದೆ, ಇದು ಚೆನ್ನಾಗಿದೆ ಅಷ್ಟೇ, ಇನ್ನೇನಿಲ್ಲ. ಪಲ್ಪ್ ತಾನೆ ಸರ್? ಬನ್ನಿ. ಸೊ ಬನ್ನಿ, ಈಗ ಇಲ್ಲಿ ನೋಡಿ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಆಗಿದೆ. ಒಂದು ಕಾಯಿನ ತೆಗೆದು ನಾವು ಇಲ್ಲೇ ಕಟ್ ಮಾಡಿ ಒಂದು ನೋಡ್ಬೋಣ, ಇದು ಯಾವ ರೀತಿ ಇದೆ ಅಂತ ಹೇಳಿದ್ರು ಕ್ವಾಲಿಟಿ. ಇದು ಕರೆಕ್ಟಾಗಿ ಇದು ಬಂದಿರೋ ವೇಯಿಂಗ್ ನೋಡೋದಾದ್ರೆ ಎಷ್ಟು ಬರ್ಬೋದು ಸರ್? ಇದು ಮ್ಯಾಕ್ಸಿಮಮ್ಮು 700 ಗ್ರಾಮ್ವರೆಗೂ ಹೋಗುತ್ತೆ ಮ್ಯಾಕ್ಸಿಮಮ್. ನೀವು ಹಾರ್ವೆಸ್ಟಿಂಗು ಯಾವ ಸ್ಟೇಜ್ ಅಂದರೆ ಯಾವ ಸೈಜಲ್ಲಿ ಮಾಡ್ತೀರಾ ಸರ್? ನಿಮಗೆ ಸೈಜ್ ಎಲ್ಲ ಹೆಂಗೆ ಡಿಪೆಂಡ್ ಆಗುತ್ತೆ ಅಂದರೆ, ನಿಮ್ಗೆ ಎಷ್ಟು ಗಿಡದಲ್ಲಿ ಎಷ್ಟು ಫ್ರೂಟ್ಸ್ ಇದೆಯಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎಷ್ಟು ತಗೊಳ್ತದೆ ಅಷ್ಟು, ಅಂದರೆ ಕಡಿಮೆ ಇರೋದ್ರಲ್ಲಿ ದಪ್ಪ ಬರ್ತದೆ, ಜಾಸ್ತಿ ಇರೋದ್ರಲ್ಲಿ ಮೀಡಿಯಂ ಸೈಜ್ ಬರುತ್ತೆ. ಸ್ನೇಹಿತರೆ ನೋಡಿ, ಇದರಲ್ಲಿ ಬೀಜ ಹುಡುಕ್ಲಾಡಬೇಕು. ಸೀಬೆನಲ್ಲಿ ಬೀಜನೇ ಮೈನು. ಸೊ ಬೀಜಗಳೇ ಇಲ್ಲ ಇದ್ರಾಗ, ಬೀಜನ ಹುಡುಕ್ಲಾಡಬೇಕು. ಆ ಥರ ಒಂದು ಇರ್ತದೆ. ಬರೀ ನಿಮಗೆ ಹಣ್ಣು ಮಾತ್ರ ಸಕ್ಕದಾಗಿರ್ತದೆ. ಬೀಜ ಅಲ್ಲೊಂದು ಇದ್ರೇನು ಸಹ ಅದು ಗಟ್ಟಿನೂ ಇರೋದಿಲ್ಲ, ಆರಾಮಾಗಿ ಅಲ್ಲಲ್ಲಿ ಬ್ರೇಕ್ ಆಗುವಂಥದ್ದು. ಅಲ್ಲಿ ಇಲ್ದಿರೋರು ತಿನ್ನೋಕ್ಕಾಗ. ಆಮೇಲೆ ಇದು ಅಷ್ಟೇ ಸರ್, ಫ್ಲೆಶು ಅಷ್ಟೇ, ಇದು ತುಂಬ ಸಾಫ್ಟು ಕಾಯಿನೂ ಗಟ್ಟಿ ಇರಲ್ಲ. ನೀವು ಯಾವ ಸ್ಟೇಜಲ್ಲಾದರೂ ಕಿತ್ಕೊಂಡು ತಿನ್ಬೋದು. ಓಕೆ ಓಕೆ ಕೃಷ್ಣಣ್ಣ, ಒಂದು ಟ್ರೈ ಮಾಡು. ಹಾಂ ಟೇಸ್ಟ್ ಹೇಳ್ಬೇಡ, ಹೇಳೋದಕ್ಕೆ ಮಾತೇ ಬರ್ತಾ ಇಲ್ಲ. ಓಕೆ ಸರ್, ಓಕೆ ಇಷ್ಟೆಲ್ಲ ಒಂದು ಡೆಪ್ತ್ ಆದ ಮಾಹಿತಿ ಕೊಟ್ಟಿದ್ದೀರಾ. ಸಸಿ ಏನಾದರೂ ಬೇಕಾದ್ರೆ ಏನಾದರೂ ಸರ್? ನಾವು ಒಂದು 4 ತಿಂಗಳಿಂದ ಸಸಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾನು ರೈತರಿಗೆ ಹೇಳೋದೇನೆಂದರೆ, ಯಾರಾದರೂ ಸಸಿ ತಗೊಳಂಗಿದ್ರೆ ಅವ್ರೇನಾದ್ರು ಕೃಷಿ ಮಾಡಿದಾರ ಅಂದ್ಬಿಟ್ಟು ನೋಡ್ರಿ, ಹೋಗ್ಬಿಟ್ಟು ನರ್ಸರಿಗಳಲ್ಲಿ ತಗೊಬಂದ್ಬಿಟ್ಟು ಆಮೇಲೆ ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಮೇಯ್ನ್ ಅಡ್ವಾಂಟೇಜ್ ಏನಂದರೆ, ಫಾರ್ಮರ್ಸ್ ಹತ್ರ ನೀವು ಸಸಿ ತಗೊಂಡ್ರೆ ಅವ್ರಿಗೆ ಏನೇನು ಪ್ರಾಬ್ಲಮ್ ಬಂದಿದೆಯೋ, ರಿಯಲ್ ಟೈಮಲ್ಲಿ ಏನೇನು ಇಶ್ಯೂಸ್ ಬಂದಿದೆಯೋ ಅದೆಲ್ಲ ಅಪ್ಡೇಟ್ ಮಾಡ್ತಾರೆ. ನರ್ಸರಿಗಳವರು ಗಿಡ ಮಾಡೋರ್ಗೂ ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಅದಾದಮೇಲೆ ಅವ್ರಿಗೇನು ಅದ್ರ ಮೇಲೆ ನಾಲೆಡ್ಜೇ ಇರಲ್ಲ. ಮೇ ಬಿ ಥಿಯರಿಟಿಕಲ್ ನಾಲೆಡ್ಜ್ ಇರುತ್ತೆ, ಬಟ್ ಫಾರ್ಮಿಂಗ್ ಈಸ್ ನಥಿಂಗ್ ಬಟ್ ನಾಟ್ ಓನ್ಲಿ ಥಿಯರಿಟಿಕಲ್. ಪ್ರಾಕ್ಟಿಕಲಾಗಿ ಏನೇನು ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದ್ರ ನಾಲೆಡ್ಜು ಓನ್ಲಿ ಫಾರ್ಮರ್ಗಿರುತ್ತೆ. ಅಟ್ಲೀಸ್ಟ್ ಒಂದು 2 ವರ್ಷ 3 ವರ್ಷ ಗಿಡ ಹಾಕಿ ಅದ್ರ ಬಗ್ಗೆ ಹಿಂದೆ ಮುಂದೆ ಏನೇನು ಆಗಿದೆಯೋ ಅದೆಲ್ಲ ನೋಡಿಕೊಂಡು ಅದು ಎಕ್ಸ್ಪ್ಲೇನ್ ಮಾಡೋ ಅಷ್ಟು ಕೇಪಬಿಲಿಟೀಸ್ ಅವ್ರಿಗಿರುತ್ತೆ. ಸೊ ಅದು ಯಾರಾದರೂ
ಸೀಬೆ ಗಿಡ ಇದ್ದು ನರ್ಸರಿ ಇದ್ದು ಇದು ಮಾಡಿದ್ರೆ ಆರಾಮಾಗಿ ಅವ್ರ ಹತ್ರ ಹೋಗಿ ಒಂದ್ಸಲ ಮಾತಾಡಿ ನೀವು ಅವ್ರ ಹತ್ರ ತಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ, ನಿಮ್ಗೆ ಇಷ್ಟ ಆಯ್ತು ತಗೊಳ್ಳಿ, ಇಲ್ಲಾಂದರೆ ಅದು ಬೇರೆ ನಿಮ್ಮ ಚಾಯ್ಸು. ಬಟ್ ಯಾರ ಹತ್ರ ಫಾರ್ಮರ್ ಆಲ್ರೆಡಿ ಕಲ್ಟಿವೇಶನ್ ಮಾಡಿದ್ದಾರೆ ಸೀಬೆದು, ಅವರು ನರ್ಸರಿ ಇದ್ದರೆ ಅವ್ರಿಗೆ ಕೇಳಿ, ನಿಮಗೆ ತುಂಬ ಇನ್ಪುಟ್ಸ್ ಸಿಗುತ್ತೆ, ಏನು ಮಾಡಬೇಕು ಹೆಂಗೆ ಅಂತ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನಿಮಗೆ ಅವ್ರಿಗೂ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಯಾರಿಗೂ ಮೋಸ ಮಾಡ್ಬೇಕಂತ ಏನೂ ಮಾಡಲ್ಲ, ಬಟ್ ಅವ್ರ ಬಿಸಿನೆಸ್ಸು ತುಂಬ ಜಾಸ್ತಿ ಇರುತ್ತೆ ಅವ್ರಿಗೆ. ಓಕೆ ಸರ್. ಅದರಿಂದ ಇನ್ಫಾರ್ಮೇಷನ್ ಶೇರ್ ಮಾಡೋದಿಲ್ಲ ಜಾಸ್ತಿ ಜನ. ಬಟ್ ಫಾರ್ಮರ್ಸು ನನಗೆ ಗೊತ್ತಿರೋ ನಾನು ತುಂಬ ಜನದ ಹತ್ರ ಮಾತಾಡಿದ್ದೀವಿ, ಯಾರು ಕೃಷಿ ಮಾಡಿದಾರೋ ಅವ್ರು ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ಒಂದು ಮೋಡ ಹೆಂಗಿರುತ್ತೆ ಅಂದರೆ ಅಯ್ಯೋ ನಮ್ಮ ರೈತರಪ್ಪ ಅನ್ನೋ ಥರ ಇರುತ್ತೆ. ಓಕೆ ಸರ್. ಈಗ ಏನಾದರೂ ಸಸ್ಯ ಬೇಕಾಗಿದ್ದಲ್ಲಿ ನಿಮ್ಮನ್ನೇನೋ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸರ್. ಇಷ್ಟೆಲ್ಲ ಒಂದು ಬ್ರೀಫಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಈ ಒಂದು ಜಾಪನೀಸ್ ರೆಡ್ ಡೈಮಂಡ್ ಬಗ್ಗೆ. ಸೊ ಇದೇ ರೀತಿನೇ ನಿಮ್ಮ ಕೃಷಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ದ ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್.